ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ ವಿದೇಶಕ್ಕೆ ತೆರಳಲು ಕೋರ್ಟ್ನ ಅನುಮತಿಯನ್ನ ಪಡೆದಿದ್ರು. ಕೋರ್ಟ್ ಈಗ ವಿದೇಶಕ್ಕೆ ತೆರಳೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಜುಲೈ 11ರಿಂದ 30ರವರೆಗೂ ವಿದೇಶಿ ಪ್ರವಾಸಕ್ಕೆ ಕೋರ್ಟ್ ಅನುಮತಿಸಿದೆ. ಥೈಲ್ಯಾಂಡ್ಗೆ ತೆರಳಲು ಅನುಮತಿಯನ್ನ ಪಡ್ಕೊಂಡಿದ್ದಾರೆ ನಟ ದರ್ಶನ್. ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ತೆರಳುತ್ತಾ ಇದ್ದಾರೆ. ಸಾಂಗ್ ಶೂಟಿಂಗ್ ನಡಿಬೇಕಾಗಿದೆ. ಸೊ ಆ ಪೋರ್ಷನ್ ಮುಗಿಸ್ಕೊಳ್ಳೋದಕ್ಕೆ ಅವರು ವೇಟ್ ಮಾಡ್ತಾ ಇದ್ರು. ದರ್ಶನ್ಗೆ ವಿದೇಶಕ್ಕೆ ಹೋಗೋದಕ್ಕೆ ಈಗ ಕೋರ್ಟ್ ಅನುಮತಿಸಿದ್ರಿಂದ ಜುಲೈ 11ರಿಂದ 30ರ ಒಳಗಾಗಿ ಸ್ಕೆಡ್ಯೂಲ್ ಪ್ಲಾನ್ ಮಾಡಿಕೊಂಡು ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣವನ್ನು ನಡೆಸಲಿದ್ದಾರೆ. ಸೊ ಅವರೀಗ ಎಲ್ಲೇ ವಿದೇಶಗಳಿಗೆ ಹೋಗಬೇಕು ಅಂದ್ರೂ ಕೂಡ ಕೋರ್ಟ್ನ ಅನುಮತಿಯನ್ನ ಪಡ್ಕೊಳ್ಬೇಕಿತ್ತು. ಹಿಂದೆ ಕೂಡ ಶೂಟಿಂಗ್ ಸಲುವಾಗಿ ಕೋರ್ಟ್ನ ಅನುಮತಿ ಪಡೆದು ಚಿತ್ರೀಕರಣ ಮುಗಿಸಿ ವಾಪಸ್ ಬಂದಿದ್ರು. ಈಗ ಮತ್ತೆ ಥೈಲ್ಯಾಂಡ್ಗೆ ಹೋಗ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಎಷ್ಟು ದಿನಗಳ ಸಮಯಾವಕಾಶವನ್ನ ಕೋರಿದ್ರು? ಇದಕ್ಕೆ ಕೋರ್ಟ್ ಏನ್ ಹೇಳಿದೆ? ಈಗ ಈ ಹಿಂದೆ ಜುಲೈ 1ನೇ ತಾರೀಕಿಂದ 25ನೇ ತಾರೀಕಿನ ತನಕ ಇಸ್ರೇಲ್ ಮತ್ತು ದುಬೈನಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೋರಿದ್ರು. ಅವಕಾಶವನ್ನ ಕೋರಿದ ಸಂದರ್ಭದಲ್ಲಿ ಕೋರ್ಟ್ ಆ ಸಂದರ್ಭವೂ ಕೂಡ ಅವಕಾಶವನ್ನ ಮಂಜೂರು ಮಾಡಿತ್ತು. ಅಂದ್ರೆ ಅಲ್ಲಿ ಹೋಗಿ ಚಲನಚಿತ್ರದ ಚಿತ್ರೀಕರಣ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ನೀಡಿದ್ರು. ಅವಕಾಶವನ್ನ ನೀಡಿದಂತ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ದುಬೈನಲ್ಲಿ, ಅಂದ್ರೆ ಇಸ್ರೇಲ್ನಲ್ಲಿ ಯುದ್ಧದ ವಾತಾವರಣ ಇತ್ತು, ಜೊತೆಗೆ ದುಬೈನಲ್ಲೂ ಕೂಡ ಅಷ್ಟು ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅಂದ್ಕೊಂಡು ಅದನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಂತ ಚಿತ್ರತಂಡ ಕಂಪ್ಲೀಟ್ ಆಗಿ ಅಂದ್ರೆ 11ನೇ ತಾರೀಕು, ಜುಲೈ 11ನೇ ತಾರೀಕಿಂದ 30ನೇ ತಾರೀಕು ತನಕ ಥೈಲ್ಯಾಂಡ್ ನಲ್ಲಿ, ಅಂದ್ರೆ ಇಡೀ ಫಿಲಂ ನ ಶೂಟಿಂಗ್ ಶೆಡ್ಯೂಲ್ ಏನಿತ್ತು ಆ ಶೆಡ್ಯೂಲ್ ನ ಥೈಲ್ಯಾಂಡ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡ್ಕೊಳ್ತಾರೆ. ತೀರ್ಮಾನವನ್ನು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕೋರ್ಟ್ಗೆ ಅದರ ಅನುಮತಿ ಬೇಕಾಗಿತ್ತು. ಯಾಕಂದ್ರೆ ಈ ಹಿಂದೆ ಪಡ್ಕೊಂಡಿದ್ದಂಥದ್ದು ಇಸ್ರೇಲ್ ಮತ್ತು ದುಬೈಗೆ. ಆದ್ರೆ ಥೈಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಕೋರ್ಟ್ಗೆ ಅರ್ಜಿನ ಸಲ್ಲಿಕೆ ಮಾಡಿದ್ರು. ಅರ್ಜಿನ ಸಲ್ಲಿಕೆ ಮಾಡಿ ಅಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ಯಾವ್ಯಾವ ವಿಚಾರಕ್ಕಾಗಿ ನಾವು ಇಸ್ರೇಲ್ ಮತ್ತು ದುಬೈಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತು ಅದನ್ನ ರೀಶೆಡ್ಯೂಲ್ ನ ವಿಚಾರಕ್ಕೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಕನ್ವಿನ್ಸ್ ಅನ್ನ ಮಾಡುವಂತ ಪ್ರಯತ್ನಗಳಾಗಿತ್ತು. ಜೊತೆಗೆ ನೆನೆಯೂ ಕೂಡ ಕೋರ್ಟ್ ಒಂದು ಹೇಳಿತ್ತು, ನಾಳೆ ಅದಕ್ಕೆ ಆದೇಶವನ್ನ ಮಾಡ್ತೀನಿ ಅಂತೇಳಿ. ಈಗ ಆದೇಶವನ್ನ ಮಾಡಿರೋದು 11ನೇ ತಾರೀಕಿಂದ 30ನೇ ತಾರೀಕಿಗೆ ವಿದೇಶಕ್ಕೆ ಹೋಗಿ ಚಲನಚಿತ್ರ ಚಿತ್ರೀಕರಣಕ್ಕೆ ಭಾಗಿಯಾಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.